ಈ ಸಂಜೆಯ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ನಾನು ಶಶಿಧರ್ ಭಟ್. ಇದು ನನ್ನ ಡಿಜಿಟಲ್ ವಾಹಿನಿ ಸುದ್ದಿ ಟಿವಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರೆಯಬೇಡಿ. ಹಾಗೆಯೇ ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೇಕು, ತಮ್ಮ ಪ್ರೀತಿ ನನಗೆ ಬೇಕು. ಇದುವೇ ಈ ಸಂಜೆಯ ಎರಡು ವಿಚಾರಗಳ ಬಗ್ಗೆ ನಾನು ಮಾತನಾಡಬೇಕು. ಒಂದು, ಜಾರ್ಖಂಡದಲ್ಲಿ ಬಿಜೆಪಿಯ ಚುನಾವಣಾ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಅದರಲ್ಲಿರುವ ಬಹುತೇಕ ಗ್ಯಾರಂಟಿಗಳೇನಿವೆ ಅದು ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಒಂದು ನಕಲು ಮಾಡಲಾಗಿದೆಯೇ? ಮೊದಲನೇ ಪ್ರಶ್ನೆ. ಎರಡನೇದಾಗಿ, ಕರ್ನಾಟಕದ ಗ್ಯಾರಂಟಿಗಳನ್ನು ಬೈದು ಈ ಬಾಯಿಗೆ ಬಂದಾಗ ಮಾತಾಡಿ ಎಲ್ಲ ಮುಗಿದೋಗಿದೆ ಬಿಜೆಪಿ ನಾಯಕರು. ಪ್ರಧಾನಿ ಕೂಡ ಈ ಗ್ಯಾರಂಟಿಗಳನ್ನು ಬೈದಿದ್ದಾರೆ. ಆದರೆ ಇವತ್ತು ನೋಡಿದರೆ ಅವರು ಅದೇ ರೀತಿಯ ಗ್ಯಾರಂಟಿಗಳನ್ನು ನೀಡಿದ್ದಾರೆ. ದಿಸ್ ಒನ್ ಇಶ್ಯೂ. ಸೆಕೆಂಡ್ ಇಶ್ಯೂ, ಕನ್ನಡದ ವಿಭಿನ್ನ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಬಾರದಿತ್ತು. ಪ್ರತಿಭಾವಂತ ನಿರ್ದೇಶಕ, ಆದರೆ ಅವರ ಸೋಲು ಅವರನ್ನು ಕಾಡ್ತಾ ಇತ್ತು. ಆದರೆ ಅವರ ಸಾವಿನಲ್ಲೂ ಕೂಡ ರಾಜಕೀಯವನ್ನು ಮಾಡ್ತಿದ್ದಾರ ಜಗ್ಗೇಶ್ ಅಂತ. ರಾಜಕೀಯವನ್ನು ಎಳೆತರ್ತಿದ್ದಾರ ಜಗ್ಗೇಶ್. ಅವರು ಇವತ್ತು ಚಾನೆಲ್ಗಳಲ್ಲಿ ಮಾತನಾಡಿದ್ದು ನೋಡಿದರೆ ಹಾಗೆ ಅನಿಸ್ತಾ ಇತ್ತು. ಯಾಕೆಂದರೆ ನಮ್ಮ ಭಾರತೀಯ ಪರಂಪರೆ ಬಗ್ಗೆ ಮಾತನಾಡ್ತಾರೆ. ನಾವು ಭಾರತೀಯ ಪರಂಪರೆಯಲ್ಲಿ ಸಾವಿನ ಸಂದರ್ಭದಲ್ಲಿ ನಾವು ಸುಮ್ಮನೆ ಬೀಳ್ಕೊಡ್ತೀವಿ, ಕೆಟ್ಟ ಮಾತಾಡಲ್ಲ, ಅಥವಾ ಏನೇ ನೋವಾಗಲಿ ಇನ್ನೊಂದಾಗಲಿ ಮರೆತು ಬಿಡ್ತೀವಿ. ಆತ ಹಸುನಿಗಿದ್ದಾನೆ, ಒಳ್ಳೇದಾಗಲಿ, ಹೋಗಿ ಬರಲಿ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ಮಾತನ್ನು ಭಾರತೀಯರು ಆಡ್ತಾರೆ. ಆದರೆ ಇವತ್ತು ಜಗ್ಗೇಶ್ ಅವರು ಬಂದು ಬೇರೆ ಬೇರೆ ಮಾಧ್ಯಮಗಳಲ್ಲಿ ಮಾತನಾಡಿದ್ದು ನೋಡಿದರೆ ಅವರ ಮಾತಿನಲ್ಲಿ ಒಂದು ವಿಚಿತ್ರವಾದ ದ್ವೇಷ ಇತ್ತು, ವಿಷ ಇತ್ತು, ರಾಜಕೀಯ ಇತ್ತು. ಸೊ ನಾನು ಬಿ ಜೆ ಪಿಯವನು, ಅವರು ಬಿ ಜೆ ಪಿ ವಿರೋಧಿ, ನನಗೆ ಅವಮಾನ ಮಾಡೋಕೊಟ್ಟು ಇಂಥ ಮಾತುಗಳು ನಡೆಯುತ್ತೆ. ಅದ್ರ ಬಗ್ಗೆ ಮಾತಾಡ್ತೀನಿ. ಇದುವೇ ಫಸ್ಟ್ ಪಾಲಿಟಿಕ್ಸ್ ಮಾತಾಡೋಣ. ಅದು ಜಾರ್ಖಂಡದ ಬಿ ಜೆ ಪಿಯ ಪ್ರಣಾಳಿಕೆ, ಅದರಲ್ಲಿ ನೀಡಿರುವ ಗ್ಯಾರಂಟಿಗಳು ಯಾವ್ದು ಅದನ್ನು ಹೇಳ್ತೀನಿ. ಇವತ್ತು ಈ ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿ ಗೃಹ ಸಚಿವ ಅಮಿತ್ ಶಾ ಅವರು ಭಾಷಣ ಮಾಡಿದರು. ಅವರ ಭಾಷಣದ ಕೆಲವು ಮುಖ್ಯ ಅಂಶಗಳು ಇವೆ. ಅದರಂತೆ ಅವರು ನೀಡಿದ ಗ್ಯಾರಂಟಿ ಏನು? ಒಂದನೇದಾಗಿ ಆ ಪ್ರಣಾಳಿಕೆಯಲ್ಲಿ ಹೇಳಲಾಗುತ್ತೆ, 5 ಲಕ್ಷ ಉದ್ಯೋಗವನ್ನು ತಮ್ಮ ಸರ್ಕಾರ, ತಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಒದಗಿಸ್ತೀವಿ. 5 ಲಕ್ಷ ಉದ್ಯೋಗ 5 ವರ್ಷಗಳಲ್ಲಿ, ಅಂದರೆ 1 ವರ್ಷದಲ್ಲಿ 1 ಲಕ್ಷ ಉದ್ಯೋಗವನ್ನು ಒದಗಿಸ್ತೀವಿ ಅಂತ. ಮೋದಿ ಸರ್ಕಾರ ಬಂದಾಗ ವರ್ಷಕ್ಕೆ 2 ಕೋಟಿ ಉದ್ಯೋಗ ಒದಗಿಸ್ತೀವಂತ ಭರವಸೆ ನೀಡಿದ್ರು. ಆ ಭರವಸೆಯನ್ನು ನೆನಪು ಮಾಡ್ಕೊಳ್ಳಿ. ಯಾರಿಗೆ ಕೆಲಸ ಸಿಕ್ಕಿಲ್ಲ. ದಿಸ್ ಇಸ್ ಫಸ್ಟ್ ಥಿಂಗ್. ಸೆಕೆಂಡ್, ಜಾರ್ಖಂಡ್ನಲ್ಲಿ 10 ವೈದ್ಯಕೀಯ ಕಾಲೇಜುಗಳನ್ನು ನಾವು ಪ್ರಾರಂಭ ಮಾಡ್ತೀವಿ ಅನ್ನೋದು. ಅದರ ಜೊತೆಗೆ ನಿರುದ್ಯೋಗಿಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವು ಗ್ಯಾರಂಟಿಗಳನ್ನು ನೀಡಲಾಗಿದೆ. ಅದರಂತೆ ಅಲ್ಲಿನ ಬುಡಕಟ್ಟು ಜನಾಂಗದವರು ಮದುವೆ ಆದರೆ ಅದಕ್ಕೆ ಸಂಬಂಧಪಟ್ಟ ವಿಚಾರ ಇದೆ. ಅದರಂತೆ ವಲಸೆಗಾರನ ಹೊರಗೆ ಹಾಕ್ತೀವಿ ಅಂತ ಭಾಷಣ ಮಾಡಿದ್ದಾರೆ. ಸೊ ಏನು ಉತ್ತರ ಭಾರತದಲ್ಲಿ ಈ ಪರೀಕ್ಷಾ ಪೇಪರ್ ಲೀಕ್ ದೊಡ್ಡ ಇಶ್ಯೂ ಆಗಿತ್ತು. ಅದು ಬಹಳಷ್ಟು ರಾಜ್ಯಗಳಲ್ಲಾಗಿದೆ. ಬಿಹಾರದಲ್ಲಾಗಿದೆ, ಅದಕ್ಕಿಂತ ಯು ಪಿಯಲ್ಲಾಗಿದೆ. ಅಲ್ಲೆಲ್ಲ ಏನು ಮಾಡ್ತಾವ್ರು ಸಾಕಾಗೋತಿಲ್ಲ. ಇಲ್ಲಿ ಪೇಪರ್ ಲೀಕ್ ಕಠಿಣ ಕ್ರಮ ಕೈಗೊಳ್ತೀನಿ ಅನ್ನೋದು. ಸೊ ಈಗ ಈ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಯ ನಕಲಾಯಿದು ಅನ್ನುವ ಪ್ರಶ್ನೆಯನ್ನು ನಾನು ಎತ್ತಿದ್ದೇನೆ. ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ಕೊಡುವ ಭರವಸೆಯನ್ನು ನೀಡಲಾಗಿದೆ. ಇದೇನಿದು? ಎಲ್ಲ ಮಹಿಳೆಯರಿಗೆ, ಜಾರ್ಖಂಡದ ಮಹಿಳೆಯರಿಗೆ ಪ್ರತಿ ತಿಂಗಳು 2,000 ರೂಪಾಯಿ ನೀಡುವ ಭರವಸೆಯನ್ನು ಪ್ರಣಾಳಿಕೆಯಲ್ಲಿ ನೀಡಲಾಗಿದೆ. ನೀವು ಕರ್ನಾಟಕದ ಗ್ಯಾರಂಟಿಯನ್ನು ಟೀಕಿಸ್ತಾ, ಕರ್ನಾಟಕದ ಸರ್ಕಾರವನ್ನು ಟೀಕಿಸ್ತಾ ಭಾಷಣ ಹೊಡ್ಕೊಂಡು ಈಗ ಯಾವ ಮುಖ ಇಟ್ಟುಕೊಂಡು ಜಾರ್ಖಂಡದಲ್ಲಿ ಈ ಭರವಸೆಗಳನ್ನು ನೀಡಿದ್ದೀರಿ ಅಂತ. ಅದ್ರ ಜೊತೆಗೆ LPG ಗ್ಯಾಸನ್ನು 500 ರೂಪಾಯಿಗೆ ಜಾರ್ಖಂಡದಲ್ಲಿ ಒದಗಿಸ್ತಾರಂತೆ. 500 rupees.
ನಾವೇನು ಅನ್ಯಾಯ ಮಾಡಿದ್ವಿ ಸ್ವಾಮಿ? ಇಲೆಕ್ಷನ್ ಬಂದ ಕಡೆ 500 ರೂಪಾಯಿ ಒದಗಿಸ್ತೀನಿ ಅಂತ ಹೇಳ್ತೀರಲ್ಲ, ಉಳಿದ ರಾಜ್ಯದ ಜನ ಏನು ತಪ್ಪು ಮಾಡಿದ್ರು, ಅವ್ರಿಗೆ ಯಾಕೆ ನೀವು 500 ರೂಪಾಯಿಗೆ ಗ್ಯಾಸ್ ಒದಗಿಸಲ್ಲ? ನೀವು ಅಧಿಕಾರಕ್ಕೆ ಬಂದಾಗ 400 ರೂಪಾಯಿ ಇದ್ದ ಗ್ಯಾಸ್ ರೇಟನ್ನು 1000 ರೂಪಾಯಿ ದಾಟಿಸಿದ್ರಿ. ಆದರೂ ಜನ ನಿಮ್ಮನ್ನು ನಂಬಿದ್ರು. ನಿಮ್ಮನ್ನು ಅಪ್ಪಟ ಪ್ರಾಮಾಣಿಕರು, ನಿಮ್ಮಂಥ ಪ್ರಾಮಾಣಿಕರು ಯಾರೂ ಇಲ್ಲ, ದೇಶಕ್ಕೆ ಯಾರೋ ಮಾಡ್ತೀರಿ, ಗಡಿ ಕಾಯ್ತೀರಿ ಎಲ್ಲ ನಂಬಿ ಜನ ತಮ್ಮ ಪಂಚೇಂದ್ರಿಯಗಳನ್ನು ಮುಚ್ಚಿಕೊಂಡು ಕೂತ್ಕೊಂಡ್ರು ಅಲ್ವಾ? ದೇಶದ ಸಾಲ ಇನ್ನೊಂದು ಕಡೆ ಹೆಚ್ಚಾಗ್ತಾ ಹೋಯಿತು. ಆ ಡೀಟೇಲ್ಗಳು ಕೂಡ ಹೊರಗಡೆ ಬಂದಿವೆ. ಇರುವೆ LPG ಗ್ಯಾಸ್ 500 ರೂಪಾಯಿ ಕೊಡ್ತಾರಂತೆ, ವರ್ಷಕ್ಕೆ 2 LPG ಗ್ಯಾಸನ್ನು ಉಚಿತವಾಗಿ ಕೊಡ್ತಾರಂತೆ. ಜಾರ್ಖಂಡದಲ್ಲಿ BJP ಅಧಿಕಾರಕ್ಕೆ ಬಂದರೆ ಉಳಿದ ರಾಜ್ಯಗಳಿಗೂ ಒದಗಿಸಿ ಸಬ್ಸಿಡಿ ನೀಡಿ ಯಾಕೆ ಮಾಡಲ್ಲ ನೀವು? ಯಾಕೆ ನಾಟಕ ಸ್ವಾಮಿ? ಸೊ ಇದು ಒಂದು. ಇನ್ನು ನಾನು ಹೇಳಿದೆ, ನಿರುದ್ಯೋಗಿಗಳಿಗೆ ಅಂದರೆ ಸ್ನಾತಕೋತ್ತರ ಪದವಿ ಯಾರು ಪಡಿತಾರೆ, ಹಾಗೆಯೇ ಡಿಗ್ರಿ ಪದವಿ ಪಡೆದವರಿಗೆ 2 ವರ್ಷಗಳ ಕಾಲ ಪ್ರತಿ ತಿಂಗಳು 2000 ರೂಪಾಯಿಯನ್ನು ನಾವು ಅಧಿಕಾರಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳಿದ್ದಾರೆ. 2 ಇಯರ್ಸ್ ಯಾರು ಪದವೀಧರರು ಮತ್ತು ಸ್ನಾತಕೋತ್ತರ ಪದವೀಧರಿದ್ದಾರೆ ಅವರಿಗೆ ಪ್ರತಿ ತಿಂಗಳು 2000 ರೂಪಾಯಿ. ಇದು ಕರ್ನಾಟಕದ ಸರ್ಕಾರದ ಗ್ಯಾರಂಟಿಗಳ ನಕಲಲ್ವಾ? ನೀವು ನಕಲು ಮಾಡಿ, ನೀವು ಕೊಡಿ, ಬೇಡ ಅಂತ ಹೇಳಲ್ಲ ನಾನು, ಯಾರು ಕೊಟ್ಟರು ಒಳ್ಳೆಯದೇನೆ. ಆದರೆ ಯಾಕೆ ಈ ದ್ವಿಮುಖ ನೀತಿ ಸ್ವಾಮಿ? ಯಾಕೆ? ಕರ್ನಾಟಕ ಸರ್ಕಾರ ಕೊಟ್ಟಾಗ ಆರ್ಥಿಕತೆ ನಾಶ ಆಗೋಗುತ್ತೆ, ಹಾಳಾಗೋಗುತ್ತೆ, ಮುಳುಗೋಗುತ್ತೆ. ಈಗಲೂ ಕೂಡ ಕರ್ನಾಟಕದ ಆರ್ಥಿಕತೆ ಮುಳುಗೋಗಿದೆ ಅಂತ ಭಾಷಣ ಹೊಡೆಯುವರು, ಟ್ವೀಟ್ ಮಾಡುವರು ಪ್ರಧಾನಿಗಳೇ. ಈಗ ನಿಮ್ಮ ಪಕ್ಷ ಯಾವ ಮುಖ ಇಟ್ಟುಕೊಂಡು, ಮತ್ತೆ ಕೇಳ್ತೀನಿ, ಜಾರ್ಖಂಡದಲ್ಲಿ ಈ ಒಂದು ಭರವಸೆಯನ್ನು ಕೊಟ್ಟಿದ್ದೀರಿ ತಾವು? ಅಂದರೆ ಕರ್ನಾಟಕದ ಗ್ಯಾರಂಟಿ ಬಗ್ಗೆ ನಿಮಗೆ ಭಯ ಇದೆ ಅಲ್ವಾ? ಅದಕ್ಕಾಗಿ ಸಿಟ್ಟಿದೆ ಕರ್ನಾಟಕದ ಮೇಲೆ ನಿಮಗೆ. ಆದರೆ ಕರ್ನಾಟಕದ ಮಾದರಿಯನ್ನು ಅನುಸರಿಸ್ತೀರಿ. ಈ ಗ್ಯಾರಂಟಿ ಕರ್ನಾಟಕದ ಮಾದರಿ, ಗುಜರಾತ್ ಮಾದರಿ ಅಲ್ಲ ಅಲ್ವಾ? UP ಮಾದರಿ ಅಲ್ಲ, ಕರ್ನಾಟಕದ ಮಾದರಿ. ಆ ಕರ್ನಾಟಕದ ಮಾದರಿಯನ್ನು ನೀವೀಗ ಫಾಲೋ ಮಾಡ್ತಿದ್ದೀರಿ. ಮಾಡಿ, ಸಂತೋಷ. ಆದರೆ ನಾಟಕ ಮಾಡಿಬಿಡಿ, ಹೊರಗೊಂದು ಒಳಗೊಂದು ಮಾಡಬೇಡಿ. ನೀವು ಮಾಡಿದರೆ ಅದು ಮೋದಿಯೇ ಗ್ಯಾರಂಟಿ ಅಂತ ಕಳೆದ ಚುನಾವಣೆಯಲ್ಲಿ ಹೇಳಿದ್ರಿ, ಹೊರಸ್ಕೊಂಡ್ರಿ ಅಲ್ವಾ? ಮೋದಿಯೇ ಗ್ಯಾರಂಟಿ ಅಂದ್ರಿ, ಜನ ತಿರಸ್ಕಾರ ಮಾಡಿದ್ರು. ಈಗ ಮೋದಿಯೇ ಗ್ಯಾರಂಟಿ ಅಂತ ಮಾತಾಡಲ್ಲ. ಯಾಕೆಂದರೆ ಈಗ ಮೋದಿಯೇ ಅಂತ ಗ್ಯಾರಂಟಿ ಅಂತ ಮಾತನಾಡಿದರೆ ಜಾರ್ಖಂಡು ಕೈ ತಪ್ಪೋಗುತ್ತೆ ಅಂತ. ಅದಕ್ಕೆ ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀರಿ ಅಂತ ಅಂದರೆ BJPಯವರು ಏನು ಉತ್ತರ ಕೊಡ್ತಾರೆ ಅನ್ನೋದು. ಅದರ ಜೊತೆಗೆ ಅಧಿಕಾರಕ್ಕೆ ಬಂದ ತಕ್ಷಣ ಜಾರ್ಖಂಡದಲ್ಲಿ ಬಂದರೆ 2,87,500 ಸರ್ಕಾರಿ ಹುದ್ದೆಗಳೇನಿವೆ ಅದು ತುಂಬ್ತೀವಿ ಅಂತ ಹೇಳಿದ್ದಾರೆ. ಅದರ ಜೊತೆಗೆ 5 ಲಕ್ಷ ಸ್ವಯಂ ಉದ್ಯೋಗದ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದೆ. ಇದೆಲ್ಲ ಗ್ಯಾರಂಟಿನೋ ಇನ್ನೇನು? ಇದೇನಿದು ಪ್ರಣಾಳಿಕೆಯಲ್ಲಿ ನೀವು ಹೇಳಿದ್ದೀರಿ? ಈ ಪ್ರಶ್ನೆಗಳಿಗೆ ಉತ್ತರ ಕೊಡ್ಬೇಕಲ್ವಾ? ಒಂದು ಪ್ರಾಮಾಣಿಕತೆ ಅನ್ನೋದು ಬೇಕಂಡ್ರಿ. ನಮ್ಮ ಮಾತಿಗೂ ಕೃತಿಗೂ ಒಂದು ಸಂಬಂಧ ಇಲ್ಲದಿದ್ದರೆ ಅದು ಏನಂತ ಅದನ್ನು ನಾವು ವಿಶ್ಲೇಷಣೆ ಮಾಡೋಣ? ಒಂದು ನಿಲುವು ಬೇಕಲ್ವಾ? ಎಸ್, ಆರ್ಥಿಕತೆಗೆ ಗ್ಯಾರಂಟಿ ನಾಶ ಹಾಳಾಗುತ್ತೆ ಆರ್ಥಿಕತೆ ಅಂತ ಆದರೆ ಗ್ಯಾರಂಟಿಗಳನ್ನು ನೀವು ವಿರೋಧಿಸಿದರೆ ನೀವು ಕೊಡ್ಕೊಡುದು. ನೀವು ಗ್ಯಾರಂಟಿಗಳನ್ನ ಕೊಟ್ಟರೆ ನೀವು ಈ ಟೀಕೆ ಮಾಡೋದು ನಿಲ್ಲಿಸ್ಬೇಕಲ್ವಾ? ಇನ್ನೊಂದು ಪಕ್ಷದವ್ರನ್ನ ಯಾಕೆ ಟೀಕೆ ಮಾಡ್ತೀರಿ ನೀವು? ಒಂದು ಸ್ಪಷ್ಟತೆ ಬೇಕು. ಜನರಿಗೆ ಇದೆಲ್ಲ ಅರ್ಥ ಆಗುತ್ತೆ. ಜನರ ಕಿವಿಯ ಮೇಲೆ ಹೆಚ್ಚು ಕಾಲ ಅಮಿತ್ ಶಾ ಅವರು ಲಾಲ್ಬಾಗನ್ನು ಕಬ್ಬನ್ ಪಾರ್ಕನ್ನು ಇಡೋಕ್ಕಾಗಲ್ಲ. ಜನರಿಗೆ ಅರ್ಥ ಆಗ್ತಾ ಹೋಗುತ್ತೆ. ಮೊದಲೆಲ್ಲ ಕಿವಿ ಮೇಲೆ ಹೂ ಇಟ್ಟರೆ ಭಾಳ ಸಂತೋಷ ಪಡ್ತಿದ್ರು. ಈಗ ಕಿವಿ ಮೇಲೆ ಹೂ ಇಡಕ್ಕೆ ಬಂದರೆ ಚೀ ತೂ ಅಂತ ಬೈತಾರೆ. ಎಸ್, ಈಗ ನಾನು 2ನೇ ವಿಚಾರಕ್ಕೆ ಬರ್ತೀನಿ. ಅದು ಗುರುಪ್ರಸಾದ್ ಅವರ ಆತ್ಮಹತ್ಯೆ ಬಗ್ಗೆ. ಇದು ಆಗಬಾರ್ದಿತ್ತು. ಸಾಕಷ್ಟು ಸಾಲ ಮಾಡ್ಕೊಂಡಿದ್ದರಂತೆ. ಪ್ರತಿಭಾವಂತ ನಿರ್ದೇಶಕ. ಮಠ ಒಂದು ಒಳ್ಳೆಯ ಸಿನಿಮಾ. ಎದ್ದೇಳಿ ಮಂಜುನಾಥ ಕೂಡ ಅಷ್ಟು ಕೆಟ್ಟದಾಗಿಲ್ಲ. ಆದರೆ ಅದರ ನಂತರ ಅವರಿಗೆ
ಯು ಸಿ ದಟ್ ಫೇಲ್ಯೂರ್, ವಿಫಲತೆ ಕಾಡತೊಡಗಿತು. ಅದರ ಲೇಟೆಸ್ಟ್ ಬಂದ ಸಿನಿಮಾಗಳನ್ನ ನಾನು ಅವ್ರದ್ದು ನೋಡಿಲ್ಲ, ಹಾರಿಬಲ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರಂಗನಾಯಕ ಅನ್ನೋದು ಸಿನಿಮಾ ಲೇಟೆಸ್ಟ್ ಕೊನೆಯ ಸಿನಿಮಾ. ಇದಕ್ಕೆ ಸಂಬಂಧಪಟ್ಟಾಗ ಇವತ್ತು ವಾಹಿನಿಗಳಿಗೆ ಬಂದಂಥದ್ದು ಜಗ್ಗೇಶ್ ಅವರು ಮಾತನಾಡಿದ್ದಾರೆ. ಒಂದು, ಅವರ ಕ್ಯಾರೆಕ್ಟರ್ ಬಗ್ಗೆ. ಅವರು ಅತಿಯಾಗಿ ಕುಡಿತಾ ಇದ್ರು, ಯಾರ ಮಾತು ಕೇಳ್ತಿರ್ಲಿಲ್ಲ, ಬೈತಿದ್ರು, ಜಗಳ ಮಾಡ್ತಿದ್ರು, ಇನ್ನೊಂದು ಮಾಡ್ತಿದ್ರು. ಆಯ್ತು, ಅವ್ರ ಕ್ಯಾರೆಕ್ಟರ್ ಬಗ್ಗೆ ಮಾತನಾಡಿ ಅದಾದ ನಂತರ ಇದೇ ರಂಗನಾಯಕ ಸಿನಿಮಾ ಪತ್ರಿಕಾಗೋಷ್ಠಿಯ ವಿಚಾರವನ್ನು ಮಾತಾಡ್ತಾರೆ ಅವರು. ಈ ಪತ್ರಿಕಾಗೋಷ್ಠಿಯಲ್ಲಿ ನನಗೆ ಅವಮಾನ ಇನ್ನೊಂದು ಮಾಡೋದಕ್ಕೆ ಒಂದು ಷಡ್ಯಂತ್ರವನ್ನು ರೂಪಿಸಲಾಗಿತ್ತು. ನನ್ನನ್ನು ಪೂರ್ಣ ಅವಮಾನ ಮಾಡಬೇಕು ಮಾಧ್ಯಮದ ಎದುರು ಅಂತ ಅಂದ್ಕೊಂಡಿದ್ರು. ಆದರೆ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳು ಬಂದು ಹೇಳಿದ್ರಂತೆ ಇವರಿಗೆ, ಕಿವಿಯಲ್ಲಿ ಹೇಳಿದ್ರೆ ಎಲ್ಲಿ ಹೇಳಿದ್ರೆ ಗೊತ್ತಿಲ್ಲ, ಎದ್ದೋಗ್ಬಿಡು, ನನಗೆ ಅವಮಾನ ಆಗುತ್ತೆ, ಎದ್ದೋಗ್ಬಿಡು ಅದರಂತೆ ರಾಘವೇಂದ್ರ ಸ್ವಾಮಿಗಳು. ಇವು ಎದ್ದೋಗ್ಬಿಟ್ರಂತೆ. ದೈವ ಭಕ್ತಿ ಅನ್ನೋದು ವೈಯಕ್ತಿಕವಾದ್ದು. ಆದರೆ ಯಾವುದೋ ದೇವರು ಬಂದು ಕಿವಿಯಲ್ಲಿ ಬಂದು ಎದ್ದೋಗೋ ಕುದುಕ ಅಂತ ಹೇಳ್ತಾರೆ ಅನ್ನೋದು ನನಗೇನು ಗೊತ್ತಿಲ್ಲ. ಅದು ಓಕೆ, ಫೈನ್, ಅದನ್ನು ಹೇಳಿದ್ರು. ಅದು ಆದ ಮೇಲೆ ಒಟ್ಟಾರೆಯಾಗಿ ಅವ್ರು ಹೇಳಿದ ಇನ್ನೊಂದು ವಿಷಯ ನನಗೆ ಶಾಕಿಂಗ್ ಆಗಿದೆ. ಅವರ ಆ್ಯಂಕರ್ಗಳೊಂದು ವಾಹಿನಿಯವರು ಒಂದು ಪ್ರಶ್ನೆ ಕೇಳಿದ್ರು, ಅಲ್ಲ ಜಗ್ಗೇಶ್ ಅವರೇ, ನಿಮ್ಮ ಬಗ್ಗೆ ಅವರೊಂದು ಷಡ್ಯಂತ್ರ ನಡೆಸಿದ್ರು ಅಂತಾದರೆ ಅದಕ್ಕೆ ಕಾರಣ ಏನು, ಯಾಕೆ ನಿಮಗೆ ನಿಮ್ಮ ಮೇಲೆ ಅವರಿಗೆ ದ್ವೇಷ ಅನ್ನೋ ಪ್ರಶ್ನೆಯನ್ನು ಆ ವಾಹಿನಿ ಆ್ಯಂಕರ್ ಕೇಳ್ತಾರೆ. ಅವ್ರು ಕೊಟ್ಟ ಉತ್ತರ ಏನು ಗೊತ್ತಾ ನಿಮಗೆ? ಅವರು ಕೊಟ್ಟ ಉತ್ತರ, ಹೌದು, ಅದಕ್ಕೆ ರಾಜಕೀಯ ಕಾರಣಗಳಿವೆ. ಏನದು ರಾಜಕೀಯ ಕಾರಣ? ನಾನು BJP, ಅವರು BJP ವಿರೋಧಿ. ಇಟ್ ವಾಸ್ ಎ ಶಾಕಿಂಗ್ ಸ್ಟೇಟ್ಮೆಂಟ್. ನಿಮ್ಮ ರಾಜಕೀಯ ನಂಬಿಕೆಗಳು ಬೇರೆ, ನೀವು BJP ಅಂತ ಅನ್ನುವ ಕಾರಣಕ್ಕೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ನಿಮ್ಮನ್ನು ಅವಮಾನ ಮಾಡ್ತಾರೆ ನಾನು ನಂಬಲ್ಲ. ಹಾಗಿದ್ರೆ ಅವ್ರು ನಿಮ್ಮನ್ನು ಆ ಕಡೆ ಯಾಕೆ ಸಿನಿಮಾ ಮಾಡ್ತಿದ್ರು? ಮಠ ಚಿತ್ರ ಯಶಸ್ವಿ ಆಯ್ತಲ್ಲ, ಅದ್ರಲ್ಲಿ ತಾವು ಅಭಿನಯಿಸಿದ್ದೀರಿ. ಆವಾಗ ಯಾಕೆ ಆವಾಗಲೂ ನೀವು BJPನೇ, ನಿಮ್ಮ ರಕ್ತದಲ್ಲಿ BJP ಹರಿತಾ ಇದೆ ಅಲ್ವಾ? ಅದಾದ ನಂತರ ಎದ್ದೇಳು ಮಂಜುನಾಥ ಇರಲಿ, ಉಳಿದೆಲ್ಲ ಸಿನಿಮಾಗಳು ಬಂದವಲ್ಲ, ನೀವು ಹಲವು ಸಿನಿಮಾಗಳಲ್ಲಿ ಭಾಗವಹಿಸಿದ್ದೀರಿ. ಆವಾಗ ಯಾಕೆ ಅವರು ನಿಮಗೆ ಅವಮಾನ ಮಾಡಿಲ್ಲ? ಆವಾಗ ಅವ್ರಿಗೆ BJP ಅಂತ ಗೊತ್ತಿರಲಿಲ್ವಾ? ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳು ಬೇರೆ. ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯಗಳಿಗಾಗಿ ನಿಮಗೆ ಅವಮಾನ ಮಾಡಬೇಕು ಅನ್ನುವ ತೀರ್ಮಾನವನ್ನು ತಗೊಂಡು ಪತ್ರಿಕಾಗೋಷ್ಠಿಯಲ್ಲಿ ಮಾಡ್ತಾರೆ ಅಂತ ನಂಬಕ್ಕಾಗಲ್ಲ. ಇದೆಲ್ಲ ಸರಿ ಸರ್, ಇದೆಲ್ಲ ಸರಿ. ಆದರೆ ಒಬ್ಬ ವ್ಯಕ್ತಿ ಹಸು ನೀಗಿದಾಗ ನಾವು ಹಂಗೆ ಮಾತಾಡ್ತೇವೆ, ಒಬ್ಬರಿಗೆ ಆರೋಗ್ಯ ಕೆಟ್ಟಾಗ, ಹಸು ನೀಗಿದಾಗ, ಅಂಥ ಸಂದರ್ಭಗಳಲ್ಲಿ ಭಾರತೀಯರಾದ ನಾವು ಕೆಟ್ಟದ್ದು ಮಾತಾಡಲ್ಲ. ನಾವು ಅನಾರೋಗ್ಯ ಇದ್ರೆ ಒಳ್ಳೇದಾಗಲಿ ಅಂತೀವಿ, ತೀರ್ಕೊಂಡ್ರೆ ಆಯ್ತಪ್ಪ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಹೊರಟೋಗ್ಬಿಟ್ಟ, ಅಕಾಲಿಕ ಸಾವು ಆಗಬಾರ್ದಾಗಿತ್ತು ಅನ್ನುವ ಮಾತನ್ನು ಹೇಳಬೇಕು. ಅದು ಹೇಳೋದು ನಮ್ಮ ಸಂಪ್ರದಾಯ. ನೀವು ಭಾರತೀಯತೆ ಬಗ್ಗೆ, ಭಾರತೀಯ ಸಂಸ್ಕೃತಿ ಬಗ್ಗೆ ಮಾತನಾಡುವ ಜನ, ಮಹಾನ್ ದೈವಭಕ್ತರಾದ ತಾವು ಯಾವ ಮುಖ ಇಟ್ಟುಕೊಂಡು ನಮ್ಮ ಈ ಸಂಸ್ಕೃತಿಯನ್ನು ಬಿಟ್ಟಿದ್ದೀರಿ? ನಿಮ್ಮ ವೈಯಕ್ತಿಕ ದ್ವೇಷವನ್ನು ಬಂದು ಈ ಸಾವಿನ ಸಂದರ್ಭದಲ್ಲಿ ಬಂದು ಯಾಕೆ ಮಾತಾಡ್ತಿದ್ದೀರಿ? ಸಾವಿನ ಮನೆಯಲ್ಲಿ ಗಳ ಎಳೆಯೋದು ಅಂತಾರೆ ನಮ್ಮಲ್ಲಿ, ಬಂದು ಆ ಕೆಲಸವನ್ನು ಯಾಕೆ ಮಾಡ್ತಿದ್ದೀರಿ ಜಗ್ಗೇಶ್ ಅವರೇ? ಬಟ್ ಸಿನಿಮಾಗಳನ್ನು ಜೊತೆಯಾಗಿ ಮಾಡಿದರೆ ಆಯಿತು, ಆತ್ಮಹತ್ಯೆ ಮಾಡ್ಕೊಂಡ್ರು, ನೋವಿನಲ್ಲಿ ಮಾಡ್ಕೊಂಡ್ರು, ಸಾಲದಲ್ಲಿ ಮಾಡ್ಕೊಂಡ್ರು, ಇನ್ನೊಂದು ಮಾಡ್ಕೊಂಡ್ರು. ಆ ಮನುಷ್ಯನ ಪ್ಲಸ್ ಪಾಯಿಂಟ್ ಏನಿತ್ತು ಅದನ್ನ ಹೇಳ್ಬೇಕಲ್ವಾ? ಅದು ನಮ್ಮ ಸಂಸ್ಕೃತಿ ಅಲ್ವಾ? ಅವರ ಗುಣಗಳಿಗೇನಿದ್ದು? ಮನುಷ್ಯ ಮಿಕ್ಸರ್ ಆಫ್ ಒಳ್ಳೆಯದು ಕೆಟ್ಟದ್ದು ಅಂತ. ಮನುಷ್ಯ ಒಳ್ಳೆಯ ಮತ್ತು ಕೆಟ್ಟದ್ರೂ ಒಂದು ಮಿಶ್ರಣ. ಅದು ಎಲ್ಲರಲ್ಲೂ ಒಳ್ಳೆ ಗುಣ ಇರುತ್ತೆ, ಎಲ್ಲರಲ್ಲೂ ಕೆಟ್ಟ ಗುಣ ಇರುತ್ತೆ. ಅವ್ರು ಗುಂಡಾಕ್ತಾರೆ ಅಂತ ನಿಮ್ಮ BJPಲಿ ಯಾರು ಗುಂಡಾಕಲ್ವಾ? ಕುಡಿಯಲ್ವಾ? ಹಗಲು ರಾತ್ರಿ ಕುಡಿಯುವವ್ರ ನಾಯಕರಿಲ್ವಾ? ಲಿಸ್ಟ್ ಕೊಡ್ಲ ನಾನು? ಮಾತಾಡಬಾರ್ದು ಅದೆಲ್ಲ. ಆದರೆ ಜಗ್ಗೇಶ್ ಈ ರೀತಿ ಮಾತನಾಡುವ ಮೂಲಕ ಸಾವಿನಲ್ಲೂ ರಾಜಕೀಯ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ನನಗನಿಸ್ತು. ಮಾಡಬಾರ್ದಾಗಿತ್ತು ಅವರು. ಇರುವೆ ಇದಾಗಿತ್ತು ಇವತ್ತಿನ ಸುದ್ದಿ ವಿಶ್ಲೇಷಣೆ. ಸೊ ತಮಗೆಲ್ಲ ಒಳ್ಳೆಯದಾಗಲಿ. ನನ್ನ ವಾಹಿನಿಯನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಸಾಧ್ಯ ಆದರೆ ಸಹಾಯ ಮಾಡಿ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಉಳಿಸಿ. ಎಲ್ಲರಿಗೂ ಶುಭರಾತ್ರಿ. ನಮಸ್ಕಾರ.